ಹಾಯ್ ಎವ್ರಿವನ್. ಇವತ್ತು ನನ್ನ 75 ಹ್ಯಾಟ್ ಚಾಲೆಂಜಿನ 34ನೇ ದಿನ. ನೆನ್ನೆ ಹೇಳಿದೆ ನಾನು ಹಲ್ಲು ನೋಯ್ತಾ ಇದೆ ತುಂಬ ಅಂಥೇಳಿ. ಇವತ್ತು ಪೇಯ್ನು ತುಂಬ ತಡೆಯೋಕ್ಕೆ ಆಗ್ತಿಲ್ಲ ಅಂತ ಅನ್ನಿಸ್ತಿತ್ತು. ಬೆಳಗ್ಗೆ ತಿಂಡಿಗೆ ನಾನು ಸ್ಮೂದಿ ಮಾಡಿಕೊಂಡೆ. ನಟ್ಸ್ ಆ್ಯಂಡ್ ಸೀಡ್ಸ್ ಪೌಡರು ಮತ್ತು ಪ್ರೋಟೀನ್ ಪೌಡರು ಮತ್ತು 2 ಬಾಳೆಹಣ್ಣು ಹಾಕಿ ಅದನ್ನೇ ಕುಡ್ಕೊಂಡು ಡ್ಯೂಟಿಗೆ ಹೋಗಿದ್ದು. ಬಟ್ ಅಲ್ಲಿ ತುಂಬ ನೋವು ತಡೆಯೋಕ್ಕೆ ಆಗ್ದಲೇ ಅಲ್ಲೇ ಒಂದು ಡೆಂಟಲ್ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿ ಅದು ರೂಟ್ ಕೆನಾಲ್ 6 ಇಯರ್ಸ್ ಬ್ಯಾಕ್ ಮಾಡಿಸಿದ್ದು. ಮತ್ತು ರಿಪೀಟ್ ಮಾಡಿಸ್ಕೊಂಡು ಮನೆಗೆ ಬಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟಿದ್ದೆ. ಸಂಜೆ 7 ಗಂಟೆಗೆ ಏನೋ ನಾನು ಎದ್ದಿದ್ದು. ಎದ್ದ ಮೇಲೆ ಆವಾಗಲೂ ತುಂಬ ಪೇಯ್ನ್ ಇತ್ತು. ಬಟ್ ಎದ್ದ ಮೇಲೆ ಸ್ವಲ್ಪ ವಾಕೆಲ್ಲ ಮಾಡಿದ್ಮೇಲೆ ನನಗೆ ಪೇಯ್ನೆಲ್ಲ ಕಡಿಮೆ ಆಗಿ ಸ್ವಲ್ಪ ಆರಾಮ ಅನ್ನಿಸ್ತು. ಸೊ ಇವತ್ತು ವರ್ಕೌಟಿಗೆ ಅಂಥೇಳಿ ಹೊರಗಡೆ ಔಟ್ಡೋರಲ್ಲಿ ಬಾಲ್ಕನಿಯಲ್ಲಿ 45 ಮಿನಿಟ್ಸು, ಇಂಡೋರಲ್ಲಿ ಟ್ರೆಡ್ಮಿಲಲ್ಲಿ 45 ಮಿನಿಟ್ಸ್ ವಾಕ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಊಟದಲ್ಲಿ ಎಕ್ಸ್ಟ್ರಾ ಏನೂ ಸೇರ್ಸೋಕ್ಕಾಗದೇ ಇದ್ದರೂ ಮನೇಲಿ ಏನು ಮಾಡಿದರೂ ಅದನ್ನು ಊಟ ಮಾಡಿದ್ದೀನಿ. ಜೊತೆಗೆ 4 ಲೀಟರ್ಸ್ ನೀರು ಕುಡಿದಿದ್ದೀನಿ. ಮತ್ತು ಗಡಿ ದಾಟಿದ ಹೆಣ್ಣುಗಳ ಕಥನ ಅನ್ನೋ ಬುಕ್ಕಲ್ಲಿ 10 ಪೇಜಸ್ ಓದಿ ಸೆಲ್ಫಿನೂ ತೊಗೊಂಡು ಇವತ್ತಿನ 75 ಹ್ಯಾಟ್ ಚಾಲೆಂಜಿನ 5 ಕ್ರೈಟೀರಿಯಾನೂ ಕೂಡ ಮೀಟ್ ಮಾಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಟುಮಾರೋ. ಬಾಯ್.